ಯಾಕೆ ಹೋಗಿಲ್ಲ? ಯಾರು ಕರೆಯದಿದ್ರೆ ನಾನು ಹೋಗುದಿಲ್ಲ. ಅವರಿಗೆ ಹೋಗುವಂತಾದ್ರೆ ಇಲ್ಲಿ ಬಂದದ್ದು. ನಾನು ಕಾರ್ಯಕ್ಕೆ ಇವತ್ತಿಗೆ ಎಷ್ಟು ದಿವಸ ಆಯ್ತು ಸತ್ತು? ಕಾರ್ಯಕ್ಕೆ ಮತ್ತೆ ಹಾಗೆ ಇಲ್ಲಿ ಬಂದಿದ್ದು ನಾನು ಇಲ್ಲಿ ಕೂತಿದ್ದೆ. ಹೌದು ನೇರ ಒಳಗೆ ಹೋಗ್ತಾ ಇದ್ದೆ. ಹೌದು ನೇರ ಇಲ್ಲಿ ಹೇಳುವವರು ಕೇಳೋರು ಯಾರು ಅಂತ ಮಾಡಿಸಿದ್ದೆ. ಹಾಗಲ್ಲ ಸ್ವಾಮಿ, ಮತ್ತೆ ನಾನು ವ್ಯಕ್ತಿಯನ್ನು ಕಾಣುವುದಕ್ಕೆ ಬಂದದ್ದು. ವ್ಯಕ್ತಿಯಲ್ಲ. ಹೌದು ಮಾತಾಡಿದ್ದು ಅವರಲ್ಲಿ ಒಳಗೆ ಹೋಗಿ ಮಾತಾಡ್ತೇನೆ. ಮತ್ತೆ ಅವ್ರು ಏನಾದರೂ ಕರೆಕ್ಟಿಗೆ ನಿನಗೆ ನನ್ನನ್ನು ನೋಡುವ ನಿನ್ನಲ್ಲಿ ನಾನು ಬೇಡುವವನಾಗೆ ಕಾಣ್ತೇನೆ. ನೀವು ಬೇಡುತ್ತಲ್ಲ ನನ್ನ ಉದಾಹರಣೆ ಏನು? ಅದು ನಿನಗೆ ಯಾರಾದ್ರೂ ಕೊಟ್ರೆ ನೀನು ತಕೊಂಡ್ರೆ ತಕೊಂಡು ನೀನು ಉಳಿದ್ರೆ ಉಳಿತಾರೆ ತಲೆ ಉಂಟು. ಆಯ್ತು ಒಳಗೆ ಹೋಗಿ ನೋಡ್ಬೇಕಾದ ವ್ಯಕ್ತಿ ಇದು ಊರು ಮಾತಾಡ ಮಧುರ. ಹೌದು. ಇಲ್ಲಿ ಅರಸ ಕಸ ಕಸರಿಂದ ಅಪ್ಪದ್ದು ಕಸ ಇಷ್ಟೊತ್ತಿಗೆ ಕಸ ಇರಲಿಲ್ಲ. ಈಗ ನೀನು ಬಂದೆಲ್ಲ ಕಸ ಆಯ್ತು. ಗುರು ಸೇರ್ನ ಮಗ ಗುರು ಸೇರ್ನ ಅವರಲ್ಲಿ ಮಾತಾಡಿದ್ರು. ಅವರಲ್ಲಿ ಮಾತಾಡಿ ಮತ್ತೆ ನಿಮ್ಮಲ್ಲಿ ಮಾತಾಡ ನಿನಗೆ ಪರಿಚಯ ಉಂಟು? ಇಲ್ಲ ನೋಡಿದ್ದೆ ನೋಡಿ ಕಲ್ಪನೆ ಉಂಟಾ? ನನ್ನ ಒಂದು ಕಲ್ಪನಾ ಹೇಗೆ ಆಲೋಚನೆ ಮಾಡುವ ಮಾಡುವಾಗ ಒಂದು ನಿಮ್ಮ ವರ್ಚಸ್ಸೆಲ್ಲ ನೋಡುವ ವರ್ಚಸ್ಸೆಲ್ಲ ನೋಡುವ ನೀವು ಅವರು ಇದ್ದೀರಿ, ಅವರೇ ಹಾಗೆ ಇದ್ದಿಲ್ಲ. ಅವರ ಹಾಗೆ ಇದ್ದೀರಲ್ಲ ನೀನು ನೋಡ್ಬೇಕಾದ್ರೆ ಕಂಡು ನಾನು ಬೇಕುಂಟಲ್ಲಪ್ಪ, ನಾನು ಬೇಕುಂಟಲ್ಲಪ್ಪ. ಮತ್ತೆ ನೀವೇ ಅವರದ್ದು ಗೊತ್ತಿಲ್ಲದೆ ನಾನು ನಿಮ್ಮನ್ನು ಕಸ ಎನ್ನುವ ಹಾಗೆ ಹೇಳಿದೆ. ನೀವು ಕಂಸ ಎನ್ನುವುದು ಗೊತ್ತಿಲ್ಲದೆ ನಾನು ಕಸ ಎಂದೆ. ನಿಮ್ಮನ್ನು ಕಸ ಎಂದು ಗೊತ್ತಿಲ್ಲದೆ ಒಮ್ಮೆ ಹೇಳಿದ್ದು ಕಸ ಅಂತ. ನಾನು ಗೊತ್ತಾದ ಮೇಲೆ ಮೂರು ಸಲ ಹೇಳಿದ್ದು ಅದಕ್ಕೆ ಏನು ಮಾಡಬೇಕು ನಾನು? ಅದನ್ನು ಕಸ ಎಂದು ನಿನ್ನ ಮುಖವನ್ನು ನೋಡುವಾಗ ನಮ್ಮ ಊರಿನವನಲ್ಲ, ಅಲ್ಲ ನಮ್ಮ ಊರಿನ ನಿಂತಿಲ್ಲ. ಇಲ್ಲೇ ಹಾಗಿದ್ರೆ ನೀನೊಬ್ಬ ಪರದೇಶಿ ಅಂತ ಅರ್ಥ ಆಯ್ತು. ನಾನು ಪರದೇಶಿ ನೀವು ಹೇಳುವಷ್ಟು ಪರದೇಶಿ ಅಲ್ಲ. ಸ್ವಲ್ಪ ಪರದೇಶ ಉಂಟಲ್ಲ. ಹೌದಾ? ಹಾಗಿದ್ರೆ ಎಲ್ಲಿಯವ? ಎಲ್ಲಿಂದ ಬಂದದ್ದು? ಯಾಕೆ ಬಂದದ್ದು? ಊಸರು. ನೋಡ್ಲಿಕ್ಕೆ ಎಂತದ್ದು ಪಟ್ಟಣ ಗಿರಿರಾಜ ಕೊಟ್ಟಣ ಅದಕ್ಕೆ ಪಟ್ಟಣದಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಯ್ತಾ? ಗಿರಿರಾಜ
ಏ ಸಂದವರನ್ನು ಜರಾಸಂಧ ಸಂದನವಾದರು ಸಂದನ ಬರಬೇಡ ಜರಾಸಂಧರು ಸಂದರು ಸಂದರು ಬೇರೆ ಬೇರೆ ಮಾಡಿ ಜರಾಸಂಧ ಭೂಪತಿಗಳು ಅವರಲ್ಲಿಂದ ಬಂದವನ ಅವನ ನಾನು ಅಲ್ಲಿಂದ ಅಲ್ಲಿಂದ ಅದು ನನ್ನ ಗುರುಗಳು ನಾನು ಅವರು ನನ್ನ ಗುರುಗಳು ಅಲ್ಲಿಂದ ಬಂದವನು ನಾನು ನಿಲ್ಲಿಸೇ ಮಾತಾಡ್ತಾ ಇದ್ದೇನೆ ನಿನಗೆ ಮಾನ್ಯತೆ ಉಂಟು ನಿಂತು ಮಾತಾಡುವುದಲ್ಲ ಕುಳಿತು ಮಾತಾಡಬೇಕು ಬಾ ಬಾ ಇವರೇ ಇವರೇ ಕಂಸನವರೇ ಇವರೇ ಕಂಸನೇ ಹೇಗೆ ಉಂಟು ನಿಮ್ಮ ಊರಿನಲ್ಲಿ ವಾತಾವರಣ ಅಲ್ಲ ಇವರೇ ಮಳೆ ಬೆಳೆ ಇರುವ ಹೇಗೆ ಉಂಟು ನಿಮ್ಮಲ್ಲಿ ಎದ್ದಾರಿಯ ಬೆರುಕು ಬಿಟ್ಟಿದೆ ಅಂತ ಹೌದಾ ಮಣ್ಣಿನ ಒಳಗಡೆಯಿಂದ ನೀರು ಬರ್ತದೆ ಭೂಕಂಪನ ಎಲ್ಲ ಆಗಿದೆ ಹೌದಾ ಹೌದಾ ಇವತ್ತು ನೀನು ಹೋದ್ರೆ ನಾಳೆಯಿಂದ ಈ ಕಡೆ ತಲೆ ಹಾಕಿ ಮಾಡುವ ಅದೇ ಹೀಗೆ ನಮ್ಮ ಯಜಮಾನರು ಹೇಳಿದ ಮಾತಿನ ಮರ್ಮ ನಿಮಗೆ ಅರ್ಥ ಆಗಿದೆ ನಿನಗೆ ಅರ್ಥ ಆಗಿದೆಯಲ್ಲ ನನಗೆ ಅರ್ಥ ಆಗಿದೆ ನನಗೆ ಅರ್ಥ ಆಗೋದು ಹೇಳು ಅವರು ಹೇಳಿದ್ದೇನು ಹೇಳಿ ಬೇಡ ಬೇಡ ಆಲೋಚನೆ ಮಾಡಿ ಹೇಳ್ತಲ್ಲ ಮತ್ತೆ ನನ್ನ ಮಕ್ಕಳಿಗೆ ಪ್ರಾಯ